ಫ್ರೆಂಡ್ಸ್, ಇಂದಿನ ಹೊಸ ವಿಷಯ. ನಂದಿನಿ ಅಕ್ಕ ಅವ್ರದ್ದು ಚಾನಲ್ಲು ಬೆಣ್ಣೆ ಕೃಷ್ಣ ವ್ಲಾಗ್ ಅಂತೇಳಿ ಐತೆ. ಅವರೊಂದು 2 ವಾರ ಮುಂಚೆನೇ ಕಮಿಟ್ ಹಾಕಿದ್ರು, ಯಾರೆಲ್ಲ ಕಬ್ಬಿನ ಪಾರ್ಕಿಗೆ ಬರ್ತೀರಿ ಬನ್ನಿ, ಮೀಟ್ ಮಾಡೋಣ, ಒಬ್ರಿಗೊಬ್ರು ಮಾತಾಡೋಣ ಅಂತೇಳಿ. ನಾನು ಸುಮ್ಮನೆ ಬಿಟ್ಟಿದ್ದೆ. ಬೆಳಿಗ್ಗೆ ರಜೆ ಇತ್ತು, ಸ್ನಾನ ಮಾಡಿಕೊಂಡು ನಾಷ್ಟ ಮಾಡಿಕೊಂಡು ಸುಮ್ಮನೆ ಕೂತ್ಕೊಂಡು ಮೊಬೈಲ್ ಓಪನ್ ಮಾಡಿದೆ. ಮಾಡಿದ ತಕ್ಷಣವೇ ಅವರು ಲೈವ್ ಮಾಡ್ತಾಯಿದ್ರು ಕಬ್ಬಿನ ಪಾರ್ಕ್ದಲ್ಲಿ. ಅಯ್ಯೋ, ನಮ್ಮ ಅಕ್ಕ ಬಂದಿದ್ದಾರಲ್ಲ ಅಂತೇಳಿ ನಾನು ಹೋಗ್ಬೇಕಂತೇಳಿ ಆತುರದಿಂದ ಓಡಿ ಹೋದೆ. ಬಸ್ಸಿಗೆ ಹೋದರೆ ಲೇಟ್ ಆಗ್ತದೆ ಅಂಥೇಳಿ ಮೆಟ್ರೋ ಸ್ಟೇಷನ್ ಹಿಡಿದೆ. ಮೆಟ್ರೋ ಸ್ಟೇಷನ್ ಹಿಡಿದು ಬಂತು ನೋಡಿರಿ ಮೆಟ್ರೋ. ಏನು ಅಷ್ಟು ಖುಷಿ! ಮೆಟ್ರೋಲಿಂದ ಡೈರೆಕ್ಟ ಕಬ್ಬಿನ ಪಾರ್ಕಿಗೆ ನಾನು ಟಿಕೆಟ್ ತಗೊಂಡೆ. ಫೈನ್ ಕೊಟ್ಟರು ಅವರು, ಟಿಕೆಟ್ ಕೊಡಲ್ಲ, ಫೈನ್. ಮತ್ತು ನೋಡಿ ಮೆಟ್ರೋ ತಗೊಂಡೆ, ಖುಷಿಲಿ ಎದ್ದು ಮ್ಯಾಗ ಏರಿದೆ, ಕುತ್ಕೊಂಡೆ. ಓಡ್ತಾ ಇತ್ತು ಮೆಟ್ರೋ. ಅಷ್ಟೊಂದು ಏನೋ ಮನಸ್ಸಿಗೆ ಹೋಗ್ಬೇಕನ್ನಂಗೆ ಆಗಿಬಿಡ್ತು. ನಮ್ಮ ಯೂಟ್ಯೂಬ್ದವ್ರು ಎಲ್ಲರೂ ಬರ್ತಾಯಿದ್ದಾರೆ, ಅವರಿಗೆಲ್ಲರಿಗೂ ಮೀಟ್ ಮಾಡಬೇಕು, ನಾನು ಪರಿಚಯ ಮಾಡ್ಕೋಬೇಕು, ನಾನು ಬೆಳೀಬೇಕು ಈ ಯೂಟ್ಯೂಬ್ದಲ್ಲಿ. ನಾನೇನು ದುಡ್ಡು ಬರ್ಬೇಕಂತೇನು ಆಸೆ ಇಲ್ಲ, ಆದರೆ ಯೂಟ್ಯೂಬ್ದಲ್ಲಿ ಬೆಳೀಬೇಕನ್ನೋದು ಮನಸ್ಸಿಗೆ ಅಷ್ಟು ಹವ್ಯಾಸ ಆಗಿಬಿಟ್ಟಿದೆ ನನಗೆ. ಅದೊಂದು ಹುಚ್ಚೆ ಹಿಡಿದ್ಬಿಟ್ಟದು ನನಗೆ, ಯೂಟ್ಯೂಬ್ದಲ್ಲಿ ಬೆಳೀಬೇಕು. ದುಡ್ಡು ಬರೋದೇನಿಲ್ಲ, ದುಡ್ಡು ಬರಲೋ ಬಿಡಲಿ ಅದು ಬಿಟ್ಟು ಎರಡನೇ ವಿಷಯ. ಬಟ್ ನಾನು ಯೂಟ್ಯೂಬ್ದಾಗ ಬೆಳೀಬೇಕು, ಜನರಲ್ಲಿ ಪರಿಚಯ ಆಗಬೇಕು, ಜನರಿಗೆ ನನಗೆ ನೋಡಿದರೆ ಆಕರ್ಷಣೆ, ಓ ಇವನು ಶರಣ ಕಲಬುರಗಿ ಅಂತ ಅನ್ಕೋಬೇಕಂತೇಳಿ ನಾನು ಹೋದೆ. ಕಬ್ಬಿನ ಪಾರ್ಕ್ ಹತ್ರನೇ ಟೇಷನು, ಮೆಟ್ರೋ ಟೇಷನ್ನು. ಅಲ್ಲಿ ಇಳಿದು ಮೇಗೆ ಹತ್ತಿ ಬಂದೆ. ನೋಡಿ ಅಲ್ಲಿ ಟೇಷನ್ ಐತೆ. ಬಂದು ಅಲ್ಲೇ ಎದುರುಗಡೆನೇ ಕಬ್ಬಿನ ಪಾರ್ಕ್ ಐತೆ. ಕಬ್ಬಿನ ಪಾರ್ಕ್ ಕಡೆ ಒಳಗಡೆ ಸೆಕ್ಯೂರಿಟಿಗೆ ಹೋಗಿ ಕೇಳಿದಾಗ, ಈ ರೈಲ್ವೆ ಯಾಕಡೆ ನಿಂದಿರ್ತದೆ, ಚಿಕ್ಕ ಬುಕ್ ರೈಲ್ವೆ ಅಂತ ಹೇಳಿದೆ. ಈ ಕಡೆ ಹೋಗಪ್ಪ ಅಂದ. 2 ಗಂಟೆ 3 ಗಂಟೆವರೆಗೂ ಇರ್ತೀನಿ ಅಂದರೆ ಅವ್ರನ್ನ ನೋಡಿದ ತಕ್ಷಣ ಗೊತ್ತಾಯಿತು ನನಗೆ ಶರಣ್ ಕಲಬುರ್ಗಿ ಅಂತ. ದಯವಿಟ್ಟು ಇವ್ರ ಚಾನಲ್ಗೆ ಶರಣ್ ಕಲಬುರ್ಗಿ ಅವರೇ ಅದೇ ಚಾನಲ್ ಹೆಸರು, ಇವ್ರ ಹೆಸರು ಶರಣ್ ಅಂತ. ದಯವಿಟ್ಟು ಇವ್ರ ಚಾನಲ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ. ಹೀಗೆ ಲೇಟ್ ಆಯ್ತು, ಲೇಟ್ ಆದರೂ ಮೆಟ್ರೋ ಹಿಡಿದು ಬೇಗ ಬಂದು ಹಿಡಿದು ನೆಲಮಗಲದಿಂದ ಹೋಗಲಿ, ಲೇಟ್ ಆಗ್ತದೆ ಎಲ್ಲರೂ ಕಾಯ್ತಾರೆ ಅಂತೇಳಿ ಬೇಗ ಮೆಟ್ರೋದಿಂದ ಬಂದೆ. ಅದೇನು ರೀ, ಬಂದ ತಕ್ಷಣವೇ ಎದುರೇ ಅವರು ಎಲ್ಲರೂ ಒಂದು ಕಡೆಗೆ ಗುಂಪಾಗಿ ನಿಂತ್ಕೊಂಡರು. ಓ ಇವರೇ ಇರ್ಬೋದು ಅಂಥೇಳಿ ಬಂದು ಸೇರ್ಕೊಳ್ಳೋದಕ್ಕೆ ನನಗೆ ಫಸ್ಟ್ ಹೆಗಲ ಮೇಲೆ ಕೈ ಹಾಕ್ಕೊಂಡು ತಗೊಂಡು ಮತ್ತು ಚೆನ್ನಾಗಿ ಮಾತಾಡಿಸಿ ಎಲ್ಲರಿಗೂ ಪರಿಚಯ ಮಾಡಿಸಿ, ಇವ್ರದ್ದು ಚಾನಲ್ ಐತಿ ಶರಣ ಕಲಬುರಗಿ ಅಂಥೇಳಿ ಅಷ್ಟೊಂದು ಪ್ರೀತಿಯಿಂದ ಮಾತಾಡಿಸಿ, ನೀನು ಬಂದಿದ್ದು ಭಾಳ ತುಂಬ ಒಳ್ಳೆಯದಾಯ್ತಪ್ಪ, ಥ್ಯಾಂಕ್ ಯು ಅಂಥೇಳಿ ಎಲ್ಲರೂ ಖುಷಿಯಿಂದ ಮಾತಾಡ್ಸಿದ್ರು. ನನಗೆ ಅಷ್ಟೊಂದು ಖುಷಿ ಆಯಿತು. ಅಯ್ಯೋ, ನಾನು ಇಂಥ ಜನ ಎಲ್ಲಿ ನೋಡಿದಿಲ್ಲಲ್ಲ. ಏನು ಎಲ್ಲ ಹೆಣ್ಮಕ್ಳಿದ್ದರೂ ಸದ್ಯಕ್ಕೆ ಅಣ್ಣ 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 ಅಂಥೇಳಿ ಖುಷಿಲೇ ಮಾತಾಡಿಸಿ. ನೋಡಿ ಅಮ್ಮ ಅವರು ಬಂದಿದ್ದಾರೆ, ಅವ್ರು ಬರೀ ಸಬ್ಸ್ಕ್ರೈಬರ್ ಮಾಡಿದ್ದಾರೆ, ಅವ್ರದ್ದೇನು ಯೂಟ್ಯೂಬ್ ಚಾನಲ್ ಇಲ್ಲ, ಏನೂ ಇಲ್ಲ. ಅವರಿಗೆ ಒಂದು ನಂಬಿಕೆ, ಬೆಣ್ಣೆ ಕೃಷ್ಣ ಅಮ್ಮ ಅಕ್ಕನವ್ರಿಗೆ ಮೇಲೆ ಒಂದು ವಿಶ್ವಾಸ, ಏನೋ ಒಂದು ಪ್ರೀತಿ ವಿಶ್ವಾಸದಿಂದ, ಜೊತೆಗೆ ಅಲ್ಲಿದಿಂದ ಬೆಂಗಳೂರಾಗ ಅವ್ರಿಗೆ ನಡೆಯೋಕ್ಕಾಗಲ್ಲ ಬಂದಾರ. ನೋಡಿ ಎಲ್ಲರೂ ವಿಡಿಯೋ ಮಾಡ್ಕೊಳ್ಳೋದು ಏನು, ಅವರು ಖುಷಿ ಏನು, ಅದು ಮಾತು ಏನು. ಅಯ್ಯೋ, ನಾನು ನೋಡಿದ್ದೀನಿ ಎಲ್ಲ ಕಡೆ ಫಂಕ್ಷನ್ಗೆ ಹೋಗಿದ್ದೀನಿ ಅಂದರೆ ಒಂದೇ ಗೂಡಿನ ಜೇನುಗಳು ನಾವು, ಜೇನಿನ ಗೂಡುಗಳಿದ್ದಂಗೆ ನಾವು, ಒಂದೇ ಜೇನು ಹುಳುಗಳಿದ್ದಂಗೆ ನಾವು. ಅದು ಜೇನು ಹೆಂಗೆ ರೆಡಿ ಮಾಡ್ತವಲ್ಲ ಹುಳುಗಳು, ಜೇನಿನ ಹುಳಿನ ಥರ ನಾವು ಅಷ್ಟೊಂದು ಪ್ರೀತಿಯಿಂದ ಮಾತಾಡೋ. ಏನು ಒಬ್ರಿಗೊಬ್ರು ಕೋಪ ಇಲ್ಲ, ಏನಿಲ್ಲ. ಅವರು 1,00,000 ಸಬ್ಸ್ಕ್ರೈಬರ್ ಆಗಿದ್ದ ಅವರಿಗೆ ಸಿಲ್ವರ್ ಬಟನ್ ಬಂದಿದ್ದೆ. ಈ ಎಲ್ಲರೂ ಹಿಡ್ಕೊಂಡು ವಿಡಿಯೋ ಮಾಡ್ಕೊಳ್ಳೋದು, ಫೋಟೋ ತಕ್ಕೊಳ್ಳೋದು, ಅಷ್ಟು ಖುಷಿ ಎಲ್ಲರಿಗೆ. ಒಬ್ರಿಗೊಬ್ರು ಮಾತಾಡೋದು ಏನು, ಒಬ್ರಿಗೊಬ್ರು ಹೆಲ್ಪ್. ನಿಮ್ಮ ಚಾನಲ್ ಹೆಂಗಾಗಿದೆ, ನಮ್ಮ ಚಾನಲ್ ಹೆಂಗಾಗಿದೆ, ಇದನ್ನು ಹಿಂಗೆ ಮಾಡಿ ಸರಿ ಮಾಡ್ಕೊಳ್ಳಿ, ಹಿಂಗೆ ಮಾಡಿ, ಇದನ್ನೇ ಹಿಂಗೆ ಹಿಡಿಯೋ ಬಿಡಿ, ಹಿಂಗೇ ಮಾಡಿ ಅಂಥೇಳಿ ಎಲ್ಲ ಅಲ್ಲಿ ನಮ್ಮ ಅಣ್ಣದೇವರು ಬಂದಿದ್ದಾರೆ. ಮತ್ತು ಇನ್ನೂ 3-4 ಜನ ಅವರು ಬಂದಿದ್ದಾರೆ. ಶಿವು ಬೆಂಗಳೂರು ಅಂತ ಬಂದಿದ್ದಾರೆ. ಇನ್ನು ಉಳಿದವ್ರ ಹೆಸರು ನೆನಪು ಉಳ್ಕೊಳ್ಳಿಲ್ಲ ನನಗೆ. ಅಷ್ಟು ಖುಷಿ. ಎಲ್ಲರೂ ಗ್ರೂಪ್ನಿಂದ ಫೋಟೋ ತೆಗಿತಾ ಇದ್ದಾರೆ. ಫೋಟೋ ವಿಡಿಯೋ ಅಯ್ಯೋ ನಾನು ನೋಡಿದ್ದೀನಿ ಅಂದರೆ
ಯಾವತ್ತೂ ನೋಡಿಲ್ಲ ಅಂತ ನನ್ನ ಮನಸ್ಸಿಗೆ ಅಷ್ಟೊಂದು ಶಾಂತಿ ಆಗ್ಯದ. ಎಷ್ಟು ಇದ್ರದಿಂದೆ ನಾನು ಹೋದಲ್ಲ ಒಳ್ಳೇದಾಯ್ತಲ್ಲ ಅಂತ ಅಂದ್ಕೊಂಡು ಎಲ್ಲರೂ ಜೊತೆಗೂಡಿ ಊಟ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲರೂ ಒಂದೊಂದು ಡಬ್ಬ ಚಿತ್ರಾನ್ನ, ಪುಳಿಯೋಗರೆ, ಚೀಪ್ಸು, ಹಣ್ಣು ಎಲ್ಲರೂ ತೊಗೊಂಡು ಬಂದಿದ್ದಾರೆ. ಆದರೆ ನಾನು ಹೋಗಿ ಮೀಟ್ ಮಾಡ್ತೀನಿ ಇಲ್ಲ ಅನ್ನಂಗಾಗಿ ನಾನೇನು ತೊಗೊಂಡು ಹೋಗಲಿಲ್ಲ. ಇವರು ಶಿವ ಬೆಂಗಳೂರು ಅಂತ ನಂದಿನಿ ಇನ್ನೊಂದು ಸಾರಿ ಬಂದರೆ ರೊಟ್ಟಿ ಅವ್ರ ಜೊತೆಗೆ ಇನ್ನೊಬ್ರು ಇದ್ದಾರೆ, ಅವರು ನೆನಪಿಲ್ಲ ಹೆಸರು. ಒಳ್ಳೆ ಮನಸ್ಸು ಎಲ್ಲರದು. ನೀವು ಯಾವ ಊರು ರೀ, ನಿಮ್ದು ಯಾವ ಊರು ರೀ, ಚೆನ್ನಾಗಿದ್ದೀರಾ, ಚೆನ್ನಾಗಿ ಮಾಡಿ ಒಳ್ಳೆ ಇದಿದೆ. ನೀವು ದುಡ್ಡಿನ ಆಸಕ್ಕಾಗಿ ಏನು ಮಾಡಬೇಡಿ, ಒಂದು ಯೂಟ್ಯೂಬ್ ಚಾನಲ್ದಲ್ಲಿ ಬೆಳಿಬೇಕಂತೇಳಿ ಒಂದು ಮಾಡಿ ಅಂತ ಎಲ್ಲರೂ ಹೇಳ್ತಾಯಿದ್ರು. ನಾನು ಅದನ್ನೇ ಹೇಳಿದೆ. ನೋಡಿ ಈಗ ನನಗೆ ಬಾ ಶರಣ, ನೀನು ಇಲ್ಲಿ ನೀನು ಕೂತ್ಕೊಂಡು ಫೋಟೋ ತೊಗೊಳಕತ್ತೆ ಅಂತೇಳಿ ಅಂದರು. ಅದಕ್ಕೆ ಬಂದು ಪಕ್ಕಕ್ಕೆ ಕೂತ್ಕೊಂಡೆ. ನೋಡಿ ನನ್ನ ಕೈಯಾಗ ಕೊಟ್ಟರು. ಖುಷಿಲೇ, ಏನೂ ಒಂದು ಇದನ್ನೇ ಇಲ್ಲ, ಅಲ್ಲಿ ಭೇದ ಭಾವ ಇಲ್ಲ. ಇವ್ರು ನಮ್ಮ ಸಾರು ಪಕ್ಕಕ್ಕೆ ಅವರು ಒಳ್ಳೆ ಮಾತನ್ನು ತಿಳಿಸ್ಕೊಟ್ರು, ಯೂಟ್ಯೂಬ್ ಬಗ್ಗೆ ಮಾಹಿತಿ ಕೊಟ್ಟರು, ಮತ್ತು ಸ್ವೀಟ್ ಬಾಕ್ಸ್ ಕೊಟ್ಟರು. ಅದೊಂದು ದೊಡ್ಡ ಖುಷಿ ಆಯ್ತು ನನಗೆ. ಬೆಣ್ಣೆಕೃಷ್ಣ ಅಮ್ಮ ಅಕ್ಕ ಅವರು ಸ್ವೀಟ್ ಬಾಕ್ಸ್ ಎಲ್ಲರಿಗೂ ಒಂದೊಂದು ಕೊಟ್ಟಿದ್ದಾರೆ. ಅಂದರೆ ನಾನು ಕರೆದಿದ್ದಕ್ಕೆ ನನಗೆ ಬೆಲೆ ಕೊಟ್ಟು ಎಲ್ಲರೂ ಬಂದಾರಂತೇಳಿ ಅವರೇನು ಅಷ್ಟು ಖುಷಿ ಸಂಭ್ರಮ ಅಂತೂ ನಾನು ಯಾವತ್ತೂ ನೋಡಿದ್ದಿಲ್ಲ. ಅಷ್ಟು ಖುಷಿಯಾಗ್ಯದ ಅವರಿಗೆ ನಾವು ಬೆಲೆ ಕೊಟ್ಟು ಹೋಗಿದ್ದೆವು. ನಾವು ಹೋಗಿದ್ದಕ್ಕೂ ನಮಗೆ ಅವ್ರು ಬೆಲೆ ಕೊಟ್ಟಿದ್ದಕ್ಕೂ ಧನ್ಯವಾದಗಳು. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಮತ್ತೆ ಹೋಗೋಣ.